ಪ್ರೀತಿ ವೀಕ್ಷಕರಿಗೆಲ್ಲರಿಗೂ ಪ್ರಿಯಾಂಕಾ ಕನ್ನಡ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸಂಕ್ರಾಂತಿಯಲ್ಲಿ ಉಳ್ಕೊಂಡಿರುವಂಥ ಕಟಿಂಗ್ ಜಾಗರಿ ಮತ್ತು ಎಳ್ಳಿಂದ ಇವತ್ತು ಎಳ್ಳುಂಡೆನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಹೇಗಾಗುತ್ತೆ ಬನ್ನಿ ನೋಡುವ. ಮೊದಲನೇದಾಗಿ ಸಣ್ಣ ಬಾಣಲಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಕರಗಿಸಿ ಅದನ್ನು ಶೋಧಿಸ್ಕೊಂಡೆ. ಆ ನಂತರ ಪಕ್ಕದಲ್ಲಿ ಬಿಳಿ ಎಳ್ಳನ್ನು ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಮೊದಲು ಬೆಲ್ಲನ ಕರಗಿಸಿ ಶೋಧಿಸ್ಕೊಂಡೆ ನಂತರ ಸ್ವೀಟ್ನ ನೀವು ಟ್ರೈ ಮಾಡಿ. ಆ ನಂತರ ನಾನು ಪಾಕ ತೆಗಿಯೋಕ್ಕೆ ಇಟ್ಟೆ. ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಾನು ಈ ಮೆಥಡ್ನ ಯೂಸ್ ಮಾಡಿದೆ. ಬೌಲಲ್ಲಿ ಸ್ವಲ್ಪ ನೀರನ್ನ ಇಟ್ಟು ಅದ್ರ ಜೊತೆಗೆ 2 ತೊಟ್ಟು ಪಾಕನ ಹಾಕಿ ಅದು ನೀಟಾಗಿ ಬಂದಿದೆಯಾ ಅಂತ ನೋಡಿಕೊಂಡೆ. ಪಾಕ ರೆಡಿಯಾಗಿದೆ ಅಂತ ಗೊತ್ತಾದ ಮೇಲೆ ಅದರೊಳಗಡೆ ನಾನು ಎಳ್ಳೆನ ಮಿಕ್ಸ್ ಮಾಡಿದೆ. ಜೊತೆಗೆ 2 ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಿದೆ. ಆ ನಂತರ ನಾನು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡೆ. ತುಪ್ಪನ ನಾನು ಯಾವಾಗಲೂ ಹಾಗೇ ತಿನ್ನೋದಿಲ್ಲ, ನನಗೆ ಅದರದ್ದು ಸ್ಮೆಲ್ ಆಗೋದಿಲ್ಲ. ಹಾಗಾಗಿ ಈ ಥರ ಫುಡ್ಗೆ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಒಂದು ತುಪ್ಪ ಸವರಿರೋ ತಟ್ಟೆಗೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದು 2ನೇ ಸೆಕೆಂಡ್ಗೆ ಗೊತ್ತಾಯಿತು ನಾನು ಮಾಡ್ತಾ ಇರೋದು ಎಳ್ಳುಂಡೆ ಅಂಥೇಳಿ. ಇಮಿಡಿಯೇಟು ಕೈಗೆ ನಾನು ತುಪ್ಪನ ಹಚ್ಕೊಂಡು ಆನಂತರ ಉಂಡೆ ಮಾಡಲಿಕ್ಕೆ ಶುರು ಮಾಡಿದೆ. ಸೀರಿಯಸ್ಲಿ ಗುರು, ಯಪ್ಪ ಆ ಉಂಡೆ ಎಷ್ಟು ಬಿಸಿ ಇತ್ತು ಅಂತಂದರೆ ಉಂಡೆನ ಮಾಡಲಿಕ್ಕೆ ನನ್ನ ಕೈ ಮಾತ್ರ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ, ನನ್ನ ಕಾಲು ಕೂಡ ಡ್ಯಾನ್ಸ್ ಮಾಡ್ತಾಯಿತ್ತು, ಅಷ್ಟು ಅದು ಸುಡ್ತಾಯಿತ್ತು. ಈ ಟೈಮಲ್ಲಿ ಒಂದು ಎಡವಟ್ಟು ಖಂಡಿತ ಆಗೋಯಿತು. ಏನಪ್ಪ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ತುಂಬ ಶಾರ್ಪ್ ಇರೋದು ಏನು ಅಂತಂದರೆ ನನ್ನ ನಾಲ್ಗೆ. ಅದು ಬಿಟ್ಟರೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಮೊನ್ನೆ ತಂದಿರುವಂಥ ಒಂದು ನೈಫು. ಆ ನೈಫಲ್ಲಿ ಏನೋ ತಟ್ಟೆಯಲ್ಲಿ ತುಂಬ ಉಂಡೆದು ಎಲ್ಲ ಅಂಟ್ಕೊಂಡಿತ್ತು ಅಂತೇಳಿ ಅದರಿಂದ ಕೀಳೋಣ ಅಂತ ಹೇಳಿ ಚಾಕುನ ಯೂಸ್ ಮಾಡಿದೆ. ಬಟ್ ಅದು ಮಿಸ್ಸಾಗಿ ನನ್ನ ಕೈಗೆ ಬಂದುಬಿಡ್ತು. ಇಮಿಡಿಯೇಟ್ 1 ಸೆಕೆಂಡ್ ಯೋಚನೆ ಮಾಡಿದಂತೆ ನನ್ನ ಮೈಂಡು ಒಂದೇ ಹೇಳಿದ್ದು, ಇದೆಲ್ಲ ನಿನಗೆ ಬೇಕಿತ್ತ ಅಂತ. ಏನೂ ಮಾಡೋಕ್ಕಾಗಲ್ಲ, ನಾವು ಗೃಹಿಣಿಯರು ಇದೆಲ್ಲ ನಮಗೆ ಕಾಮನು. ನಾವು ಸ್ವೀಟ್ ತಿನ್ನಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆದ್ರೂ ಫೇಸ್ ಮಾಡಲೇಬೇಕು. ಇದೇನು ನನಗೆ ವಸ್ತು ಅಲ್ಲ. ಎವ್ರಿ ಮಾರ್ನಿಂಗ್ ನಾನು ಕಿಚನ್ಗೆ ಹೋಯ್ತು ಅಂತ ಹೇಳಿದ್ರೆ ಒಂದು ಹನಿನ ನಾನು ನನ್ನ ನೈಫಿಗೆ ಒಂದು ಉಡುಗೊರೆಯಾಗಿ ಕೊಟ್ಟೇನೆ ನಂತರ ನನ್ನ ಕೆಲಸಗಳು ಶುರು ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಅದನ್ನು ನೀಟಾಗಿ ಉಂಡೆನ ಮಾಡಿಕೊಂಡೆ. ಫುಡ್ ವಿಚಾರ ಅಂತ ಬಂದರೆ ನಾನು ತುಂಬ ಫುಡ್ಡಿ. ನನ್ನ ತುಂಬ ಹತ್ರದಿಂದ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಏನು ತಿನ್ನಬೇಕು ಅಂತೀನಿ, ಯಾವ ಕ್ಷಣದಲ್ಲಿ ತಿನ್ನಬೇಕು ಅಂತೀನಿ ಅದನ್ನು ಇಮಿಡಿಯೇಟ್ ಮಾಡ್ಕೊಳ್ಳೇಬೇಕು. ನಾನು ಮಿಡ್ನೈಟಲ್ಲಿ ನನಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಆಗಲೂ ಕೂಡ ಎದ್ದು ಮಾಡ್ಕೊಳ್ಳೋಳೆ. ಅದು ನನಗೆ ಹಾಬಿನಾ ಅಥವಾ ಹಠಾನ ಅಂತ ಗೊತ್ತಿಲ್ಲ. ಜೊತೆಗೆ ನಾನು ಆ ಫುಡ್ಡನ್ನು ಯಾರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಫೈನಲಿ ನಾನು ಮಾಡಿರುವಂಥ ಒಂದು ಎಳ್ಳುಂಡೆ ರೆಡಿ ಆಯಿತು. ಸೊ ಒಂದು ಟೇಸ್ಟ್ ಮಾಡೋಣ ಅಂತ ಬಿಸಿಲೇ ಟೇಸ್ಟ್ ಮಾಡಿದೆ. ವಾವ್, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ನಾನಿಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೀರಿಯಸ್ಲಿ ಎಲ್ಲರೂ ಒಂದು ಸತಿ ಟ್ರೈ ಮಾಡಲೇಬೇಕು. ಸೀರಿಯಸ್ಲಿ ಸುಮ್ಮನೆ ಹೇಳ್ಬಾರ್ದು, ತುಂಬ ಚೆನ್ನಾಗಿದೆ. ಲೈಫಲ್ಲಿ ನಾನು ಫಸ್ಟ್ ಟೈಮು